ಅಕ್ಕ, ನಾನು 2 ದಿನದಿಂದನೂ ನೋಡ್ತಾ ಇದೀನಿ ಕಣಕ್ಕ. 2 ದಿನದಿಂದನೂ ಈ ಅವಳಲ್ಲ ಇವಳು ಮಿಟುಗ್ಲಾಡಿ ಕಿತ್ತೋದಳು ಇವಳು. ಆ ಒಯ್ತಾಳೆ ಕಣಕ್ಕ, ಒಯ್ತಾಳೆ. ಆ ಆ ಪೈಲ್ವಾನ್ ಪಾಪಣ್ಣನಿಗೂ ನಿಂಗೂ ಜಗಳ ಆಗಿತ್ತಲ್ಲ ಕಣಕ್ಕ. ಆ ಪೈಲ್ವಾನ್ ಪಾಪಣ್ಣ ಅಂತ ಕೊಯ್ತಾಳೆ ಕಣಕ್ಕ. ಹೋಗ್ಬಿಟ್ಟು ಅದೇನೋ ಗುಸ ಗುಸ ಪಿಸ ಪಿಸ ಮಾತಾಡ್ತಾಳೆ ಬರ್ತಾಳೆ ಕಣಕ್ಕ. ದಿನ ಅಂಗಡಿ ತೆಗ್ದಾಗೆಲ್ಲ ನಾನು ಎಲ್ಲ ಆದ್ಮೇಲೆ ಸಂಜೆ ಆದ್ಮೇಲೆ ನೀನು ಹೋಗು ಅಂತ ಹೇಳ್ತಿಯಲ್ಲ ಅಂಗಡಿ ಮುಚ್ಕೊಂಡು, ಅವಳು ಅಂಗಡಿ ಹಾಕೊಂಡ್ಬಿಟ್ಟು ಒಯ್ತಾಳಲ್ಲ ಅವಳು ಕಂಬ್ಳಿನೂ ಎಲ್ಲ ಆದ್ಮೇಲೆ ಕಣಕ್ಕ. ಅವಳು ಪಾಡ್ಗಳು ಅದು ಹೆಂಗೋ ಕಣಕ್ಕ ಗೊತ್ತಿಲ್ಲ, ನ್ಯಾಟ್ಗೆ ಅವಳು ಪಾಡಿಗೆ ಅವಳು ಹಿಂಗೆ ಒಯ್ತಾಳೆ ಕಣಕ್ಕ. ಹೋಗ್ಬಿಟ್ಟು ಫಸ್ಟು ಪೈಲ್ವಾನ್ ಪಾಪಣ್ಣನ ಮಾತಾಡ್ಸ್ಕೊಂಡೆ ಕಣಕ್ಕ ಹೋಗೋದು. ದೇವ್ರಣೆ ನಾನೇ ಕಣ್ಣಾರೆ 2 ದಿನ ನೋಡಿವ್ನಿ ಕಣಕ್ಕ. ನಾನು ಇದು ಯಾಕೆ ಹಿಂಗೆ ಆ ಅಯ್ಯೋ ಅರ್ಥವೇ ಆಯ್ತಿಲ್ವಲ್ಲ ಅಂತೇಳ್ಬಿಟ್ಟು ನಾನು ಅನ್ಕೋತೀನಿ, ಮುಂದೋಯ್ತೀನಿ. ನನಗೆ ಆಮೇಲೆ ಅನ್ನಿಸ್ತು ಕಣಕ್ಕ, ನಿನಗೂ ಪೈಲ್ವಾನ್ ಪಾಪಣ್ಣಗೂ ಆಗಕ್ಕಿಲ್ವಲ್ಲ ಕಣಕ್ಕ. ಅದಕ್ಕೆ ನನಗೆ ಏನಾರ ನನವೇ ಫಿಟ್ಟಿಂಗ್ ಗಿಟ್ಟಿಂಗ್ ಇಕ್ಕೊಂಡು ಏನಾರ ನಡೀತಾಯ್ತಾ ಅಂತ ಹೇಳ್ಬಿಟ್ಟು ನನಗೆ ಹಂಗೆ ಅನ್ನಿಸ್ತಾಯ್ತು ಅಷ್ಟೇ. ನಿಜ ಇದೆ ನಿಜ ಅಂತ ಹೇಳ್ತಿಲ್ಲ ಹಂಗಂತಿಗೆ. ಇದ್ರೂ ಇರ್ಬೋದೇನೋ ಕಣಮ್ಮಿ. ಹಾಂ, ಯಾವಾಗ ನೋಡಿದೆ ನೀನು ಹೋಗೋದನ್ನ? ದಿನ ನೋಡ್ತೀನಿ ಕಣಕ್ಕ. 2 ದಿನದಿಂದ ದಿನಾನು ನೋಡ್ತಾನೆ ಇದ್ದೀನಿ ನಾನು. ಹೋಗೋದು ಬರೋದು ಮಾಡ್ತಾನೆ ಅವಳವಳು. ಅವಣ್ಣ ಏನೋ ಹೇಳ್ಕೊಡ್ತಾನೆ ಕಣಕ್ಕ. ನನಗೂ ಪೈಲ್ವಾನ್ ಪಾಪಣ್ಣಂಗೂ ಜೋರಾಗಿ ಏನಿಯ ಜಗಳ ಆಗಿತ್ತು. ಅದೇನೋ ನಿಜನೇನಿಯ ಜಗಳ ಆಗಿದ್ದು ಎಲ್ಲನೂ ನಿಜನೇನೆ. ಹಂಗಂತ ಅವನೇ ಇದೆಲ್ಲ ಮಾಡಿಸ್ತಾವನೇನೋದಕ್ಕೇನು ಸಾಕ್ಷಿ ಇಲ್ಲ. ಮಾಡಿಸ್ತಿರ್ಬೋದು, ಮಾಡಿಸ್ದಂಗೂ ಇಲ್ದಿದ್ದಂಗೆ ಇರ್ಬೋದು. ಸರಿ ಬಾ, ಇವತ್ತು ಅಂಗಡಿ ಎಲ್ಲ ಮುಗೀತದಲ್ಲ, ನಿನ್ನ ಜೊತೆಯಾಗಿ ನಾನು ಬರ್ತೀನಿ. ಸಂಜೆ ಇಲ್ಲಾಂದರೆ ಅವು ಯಾವಾಗನ ಕಾಣಿಸ್ಕತ್ತಾನಲ್ಲ ಅವನು, ಆವಾಗ ಒಂದು ಕಿತ ನೋಡೋಣ. ಅವಾಗ ಅವಳು ಮಾತಾಡ್ಬೇಕಾರೆ ಏನು ಮಾತಾಡ್ತಾಳೆ ಏನು ಕತೆಯೋ ಎಲ್ಲನೂ ಗೊತ್ತಾಯ್ತದಲ್ವಾ. ಕಣಕ್ಕ, ಎಲ್ಲನೂ ಗೊತ್ತಾಯ್ತದೆ. ನನಗೂ ಹಂಗೇನೇ ಅನ್ನಿಸ್ತೈತೆ ಅಕ್ಕ. ಒಂದು ಕಿತ ಕೇಳಿಸ್ಕೊಂಡಾಗ ತೆಪ್ಪೇನೈತೆ, ಈ ಪೈಲ್ವಾನ್ ಪಾಪಣ್ಣನ ಮೇಲೆ ಯಾಕೋ ನಂಗೆ ಹೊಸಿ ಡೌಟ್ ಬರ್ತೈತೆ. ಆಮೇಕಿಂದ ಒಂದು ಗತಿಯ ಮಾಡೋಣ. ನೀನು ಹೇಳೋದು ಸರಿಯಾಗಿನೇ ಐತೆ, ನನಗೂ ಹಂಗೆ ಅನ್ನಿಸ್ತೈತೆ. ಸರಿ ಬಾ, ಹೋಗ್ಬಿಟ್ಟು ಒಂದು ಕಿತ ನೋಡೋಣ. ಬಾರಕ್ಕ. ಭೈರವ, ಏನಾರ ಹೇಳಿ ನೀನು ಎಲ್ಲದಕ್ಕೂ ನನ್ನ ಪರಿಹಾರ ಹುಡಿಕೊಂಡಿತ್ತೀಗಲ್ಲ. ಹೆಂಗ್ ಹುಡಿಕೊಂಡಿತ್ತೀಗ ಪರಿಹಾರವ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ನನ್ನ ಪರಿಹಾರ ಇರ್ತದಲ್ಲ ನಿಂತಾಗೆ. ಈಗ ಬಂದ್ಬಿಟ್ಟು ಲಕ್ಷ್ಮುಕ್ ಹೇಳಿದ್ಲ ಸಹಾಯ ಮಾಡು ಅಂತ ಹೇಳ್ಬಿಟ್ಟು, ಅದಕ್ಕೂ ಒಂದು ಪರಿಹಾರ ಐತೆ ಅಂತ ಹೇಳ್ದಲ್ಲ. ಅದೇನು ಪರಿಹಾರ ಐತೆ ಅಂತ? ಅದೆಲ್ಲ ನಿನಗೆ ಯಾಕೆ ಬುದ್ದು ಡಾರ್ಲಿಂಗ್? ನೀನು ಸುಮ್ಕೆ ನೀನು ನೋಡ್ತಾ ಇರಬೇಕು, ನಾನು ಸುಮ್ಮನೆ ನೀನು ಮಾಡ್ತಾ ಇರಬೇಕು. ಅಷ್ಟೇ ನನಗೆ ಬೇಕಿರೋದು. ನೋಡು, ನೀನು ಈಗ ಅದ್ರ ಬಗ್ಗೆ ಎಲ್ಲ ಪುಟ್ಟಾಕು. ನಾನು ಏನು ಮಾಡ್ತೀನಿ ಮುಂದಕ್ಕೆ ಅನ್ನೋದನ್ನ ಮಾತ್ರ ನೋಡು, ಸರಿನೇ? ಅಲ್ಲ, ಇವಾಗ ಏನೋ ಮಾಡ್ಬಿಟ್ಟು ವ್ಯಾಪಾರ ಕೆಡಿಸ್ತೀಯ ಅಂತ ಅನ್ಕ. ಅದೇ ಅವಳು ಇಕ್ಕೊಂಡವಳೆಲ್ಲ ಕಿತ್ತೋದಳು ಅವಳು, ನನ್ನ ಮಾಜಿ ಸೊಸೆ, ಅವಳದೆಲ್ಲ ಕೆಡಿಸ್ತೀಯ ಅಂತ ನೀನು ಅನ್ಕ ನೀನು. ಆದರೆ ಅದು ಮೋಸ ಮಾಡ್ದಂಗೆ ಆಗಕ್ಕಿಲ್ವಾ? ಇವಾಗ ಅವಳ ಅಂಗಡಿಯ ಮುಚ್ಚಾಕ್ಸ್ಬಿಟ್ರೆ ನಮಗೆ ಏನಾರ ಶಿಕ್ಷೆ ಪಕ್ಷೆ ಆಗಕ್ಕಿಲ್ವಾ? ಅಯ್ಯೋ ಪದ್ದು ಪ್ಯದ್ದು ಡಾರ್ಲಿಂಗ್, ಅದು ಶಿಕ್ಷೆ ಹೆಂಗಾಯ್ತದೆ? ನೀನು ಅದಕ್ಕೆಲ್ಲ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದೀಯೇ. ಅವಳು ಮಾಡ್ತಿರೋ ಅಲ್ಕ ಕೆಲಸ ಏನು ಅಂತ ಗೊತ್ತಾಗ್ಬಿಟ್ರೆ ನೀನೇ ಆಶ್ಚರ್ಯ ಪಡ್ತೀಯ. ನೋಡು, ನನಗೆಲ್ಲನೂ ಗೊತ್ತಾಯ್ತದೆ ಅಂತ ನಿಂಗೆ ಸಂದಾಗ ಗೊತ್ತು. ಒಳ್ಳೆಯರು ಯಾರು ಕೆಟ್ಟರು ಅಂತ ನನಗೆ ನಿನಗಿನ್ನ ಸ್ಯಾನೆ ಗೊತ್ತಾಯ್ತದೆ ನನಗೆ, ಸರಿನೇ? ಏನು ಗೊತ್ತಾಯಿಸ್ಯ? ಏನು ಅಂತ ಹೇಳಿದ್ರೆ, ಆ ಪೈಲ್ವಾನ್ ಪಾಪಣ್ಣನಲ್ಲ, ಆ ಪಾಪಣ್ಣನಿಯ ಈ ಲಕ್ಷ್ಮು ಅಂಗಡಿಯ ಮುಳುಗಿಸ್ಬೇಕು ಅಂತ ಹೇಳ್ಬಿಟ್ಟು ಪೈಲ್ವಾನ್ ಪಾಪಣ್ಣನಿಯ ಕಾಸು ಕೊಟ್ಬಿಟ್ಟು ಅಂಗಡಿಯ ಮಡಗ್ಸಿರೋದು ಗೊತ್ತೇ? ಏನು ಹೇಳ್ತಿದ್ಯಾ ಭೈರವ? ನಿಜನೇ ಹೇಳ್ತಾ ಇವ್ನಿ, ನಾನು ಯಾಕೆ ಸುಳ್ಳು ಹೇಳಿ? ನಿಜನೇ ಹೇಳ್ತಿರೋದು ನಾನು. ನಿಜವಾಗೂ ಹಂಗೆಲ್ಲನೂ ಫಿನಿಸ್ ಮಾಡೋಕ್ಕೆ ಅಂತ ನೀನಿಯ ಹಿಂಗೆಲ್ಲ ಮಾಡಿರೋದು ಗೊತ್ತೇ? ನೋಡು, ನೀನು ಯಾವುದಕ್ಕೂ ತಲೆಗೆ ಕೆಡ್ಸ್ಕೊಂಡು ಹೋಗ್ಬೇಡ ನೀನು. ಎಲ್ಲಾರ್ಗು ಹೆಂಗೆ ಶಿಕ್ಷೆ ಕೊಡಬೇಕು ಅಂತ ನನಗೆ ಗೊತ್ತು. ಇವಳು ಅಂಗಡಿಯ ಮುಚ್ಚಿದ್ರೆ ಯಾವ ಪಾಪನೂ ಬರೋಕ್ಕಿಲ್ಲ. ನೀನು ಸುಮ್ಕಿರು. ಹೌದಾ? ನನಗೆ ಈಗಲೇನೇ ಗೊತ್ತಾಗಿದ್ದು ಆ ಪೈಲ್ವಾನ್ ಪಾಪಣ್ಣ ಇಂಥ ಕಂತ್ರಿ ಕೆಲಸನೂ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಈಗಲೇನೇ ಗೊತ್ತಾಗಿದ್ದು. ಸರಿ ಬಿಡು, ಆಯಿತು. ಏನೋ ಒಂದು ಮಾಡು. ನೀನು ಏನು ಮಾಡಿದ್ರು ಎಲ್ಲ ಒಳ್ಳೆತನವಾಗಿ ಏನೇ ಮಾಡಿರ್ತೀಯ ಅಂತ ನನಗೆ ಗೊತ್ತು. ಹಂಗೇನೇ ಮಾಡು, ಒಳ್ಳೆತನವಾಗಿ ನೀನೇ ಮಾಡು. ಸರಿನಪ್ಪ ಡಾರ್ಲಿಂಗ್, ನಾನು ಯಾರಿಗೂ ನಾನು ಮೋಸ ಮಾಡಲ್ಲ, ಏನೂ ಮಾಡೋಕ್ಕಿಲ್ಲ. ಎಲ್ಲನೂ ಒಳ್ಳೇದೇನಿಯ ಮಾಡಿರ್ತೀನಿ. ಸರಿ ಬಿಡು, ಆಯಿತು. ನೀನು ಇರು, ನಾನು ಅವಳು ಬುದ್ಧಿ ಕಲ್ಸೋಕ್ಕೆ ಹೋಯ್ತೀನಿ. ಹೆಂಗೆ ಮಾಡ್ತೀನಿ ಅಂತ ನೋಡ್ತಾ ಇರು. ಸರಿ ಆಯಿತು. ನಾನು ಭೈರವಂತರ ಇರಬಾರ್ದಾಗಿತ್ತಾ? ಎಲ್ಲ ಇಸ್ಯನೂ ಮುಂಚೆನೇ ಗೊತ್ತಾಗ್ಬಿಟ್ಟಿರ್ತದಲ್ಲ ಭೈರವಂಗೆ. ಈಗ ನಾನು ಭೈರವಂತರ ಆಗಬೇಕು ಅಂದರೆ ನಾನು ನೆಗದ್ ಬಿದ್ದು ಸಾಯ್ಬೇಕು ಅಷ್ಟೇ. ನಾನು ನೆಗದ್ ಬಿದ್ದು ಹೆಂಗೆ ಸಾಯ್ಲಿ? ಬೇಡ ನೆಗದ್ ಬಿದ್ದು ಸಾಯಕ್ಕೆಲ್ಲನೂ ಆಗಕ್ಕಿಲ್ಲ. ಸತ್ರೂ ದೆವ್ವ ಆಯ್ತೀನಿ ಅನ್ನೋದೆಲ್ಲನೂ ಶುದ್ಧ ಸುಳ್ಳು. ಅದೆಲ್ಲನೂ ಈಗ ಆಗದಿರೋ ಕೆಲಸ, ಬೇಡ ಬಿಡು. ಆದರೂ ಪೈಲ್ವಾನ್ ಪಾಪಣ್ಣ ದುಡ್ಡು ಕಳ್ಕೊಂಡು ಇವಳನ್ನ ಹಾಳು ಮಾಡೋ ಅಂಥದ್ದೇನೈತೆ? ಹಂಗೆ ಇದ್ದಿದ್ರಾಯ್ತಿರಲ್ವ? ದುಡ್ಡೆಲ್ಲ ಕಳ್ಕೊಂಡು ಮಾಡೋ ಅವಶ್ಯಕತೆ ಏನಾದ್ರೂ ಇತ್ತಾ? ಒಳ್ಳೆ ಕತೆ ಆಯ್ತಲ್ಲ. ಹೋದ್ರೆ ಹೋಗ್ಲಿ ಬಿಡು, ಸುಮ್ಕೆ ಯಾಕೆ? ನೋಡಕ್ಕ
ನಾನು ಹೇಳಿಲ್ವಾ ಇವ್ರಿಬ್ರು ಮಾತಾಡ್ತಾರೆ ಕಣಕ್ಕ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಇವತ್ತು ಈ ಜಾಗದಾಗ ಬಂದು ಮಾತಾಡ್ತಾರೆ. ಅಲ್ಲ ಕಣಕ್ಕ, ಈ ಪೈಲ್ವಾನ್ ಪಾಪಣ್ಣ ದಿನ ಒಂದೊಂದು ಜಾಗದಾಗ ಮಾತಾಡ್ತಿರ್ತಾನೆ ಕಣಕ್ಕ. ಇವತ್ತು ಒಳ್ಳೆ ಟೈಮ್ಗೆ ನೀ ಸಿಕ್ಕವ್ರೆ. ನೋಡು ಅದು ಏನು ಮಾತಾಡ್ತಾರೋ ಕೇಳಿಸ್ಕ. ನಾನು ದಿನ ಸುಮ್ಕೆ ಹೊಂಟೋಗ್ಬಿಡ್ತಿದ್ದೆ, ಏನು ಕೇಳಿಸ್ಕೊತಾ ಇರಲಿಲ್ಲ, ಮಾಡ್ತಾ ಇರಲಿಲ್ಲ. ಹೌದಾ, ನೋಡ್ತೀನಿ ಇರು. ಏನಾಯ್ತು ಬಿಸ್ನೆಸ್ ಎಲ್ಲನೂ ಸಂದಕ್ಕೆ ನಡೀತಾ ಇತ್ತಾನೆ? ನಾನು ಆ ಕಡೆಗೆ ಬಂದ್ಬಿಟ್ರೆ ಸಂದಕ್ಕೆ ಇರಕ್ಕಿಲ್ಲ. ಮೊದಲೇ ಪೊಲೀಸರು ನನ್ನ ಮೇಲೆ ಹಾಕೊಟ್ಬಿಟ್ಟೋಳಲ್ಲ ಲಕ್ಷ್ಮು, ಅದಕ್ಕೆ ನಾನು ಆ ಕಡೆಗೆ ಬರೋಕೆ ಆಯ್ತಾನೆ ಇಲ್ಲ. ಸುಮ್ಮನೆ ಯಾಕೆ ಬಂದ್ಬಿಟ್ರೆ ನಾನೇ ಮಾಡ್ಸಿರೋದು ಅದು ಇದು ಅಂತ ಗೊತ್ತಾಗ್ಬಿಟ್ಟು ಮತ್ತೆ ಎಲ್ಲನೂ ಸರಿಯಾಗಿ ಕೂಗಾಡ್ತಾಳೆ. ಇದು ಎಲ್ಲನೂ ಯಾಕೆ ಬೇಕು, ಅದಕ್ಕೆ ನಾನು ಬೇಡ ಅಂತ ಸುಮ್ಕೆ ಇದ್ದೀನಿ. ಪಾಪಣ್ಣರೇ, ಬಿಸಿನೆಸ್ ಮಾತ್ರ ಈ ಲೆವೆಲ್ಲು. ನೀವು ಅನ್ಕೊಂಡಂಗೇನ್ಯಾ ಆ ಲಕ್ಷ್ಮು ಇವತ್ತಲ್ಲ ನಾಳೆ ಅಂದರೆ ಇನ್ನೊಂದು ವಾರ 15 ದಿನ ಅಷ್ಟೇನೇನಿಯಾ ಇರೋದು. ನಾನಂತೂ ಎಲ್ರಿಗೂ 20 ರೂಪಾಯಿ 25 ರೂಪಾಯಿಗೇನಿಯಾ ಎಗ್ ರೈಸ್ನ ಮಾಡ್ತಿರೋದೇನಿಯಾ ಕೆಲಸ. ಅಯ್ಯೋ 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 ಅಯ್ಯೋ, ಅಂದರೆ ಪೈಲ್ವಾನ್ ಪಾಪಣ್ಣನೇನಿಯಾ ಇವ್ರ ಸೇರ್ಕೊಂಡು ಇಂಥ ಕೊಂತ್ರಿ ಕೆಲಸ ಮಾಡ್ತಿರೋದು. ಹ್ಞೂ ಹ್ಞೂ, ಅಂದ್ರೆ ಅವಳ ಬಿಸ್ನೆಸ್ ಲಾಸ್ ಆಗ್ತೈತೆ ತಾನೇ? ಬರೀ ಲಾಸ್ ಆಗ್ತೈತೆ ಅಂತ ಕೇಳ್ತಿರಲ್ಲ, ಎಲ್ಲ ಕಸ್ಟಮರ್ಸ್ನು ನನ್ನಿಂದ ನಿನಗೆ ಬಿದ್ಬಿಟ್ಟವ್ರೆ. 20 ರೂಪಾಯಿ 25 ರೂಪಾಯಿಗೆಲ್ಲ ಕೊಡ್ತಾ ಇದ್ದೀನಲ್ಲ, ಅದಕ್ಕೆ ಎಲ್ಲರೂ ಮುಗಿಯೇ ಬಿದ್ಬಿಟ್ಟು ನನ್ನ ತಗೇನೇ ತಗೋತಾವ್ರೆ. ಒಂದೊಂದು ಕಿತ 15 ರೂಪಾಯಿ 20 ರೂಪಾಯಿಗೆಲ್ಲ ಕೊಡ್ತಾ ಇದ್ದೀನಿ. ನೀವೇ ಹೇಳಿದ್ರಲ್ಲ, ಲಾಸ್ ಆದ್ರೂ ಪರವಾಗಿಲ್ಲ, ನೀನು ಹೆಂಗನ ಮಾಡ್ಬಿಟ್ಟು ನೀನು ಅವಳ ಅಂಗಡಿಯ ಮುಚ್ಚಿಸ್ಬೇಕು ಅಂತ ಅವಳಿಗೆ ಬರೋ ಗಿರಾಕಿಗಳನ್ನೆಲ್ಲ ಇಟ್ಕೊಬಿಟ್ಟಿದ್ದೀನಿ ನಾನಂತೂ. ಪೈಲ್ವಾನ್ ಪಾಪಣ್ಣ ಎಲ್ಲಾರು ನನ್ನ ಹತ್ರಕ್ಕೇನೆ ಬರ್ತಾವ್ರು ಇವಾಗಂತೂ. ನೀವು ನೋಡಬೇಕು, ನೀವು ಅಂಗಡಿ ತಗ ಬಂದ್ಬಿಟ್ಟು ನಮ್ಮ ಅಂಗಡಿ ಹತ್ರ ಮುಗ್ಗೆ ಬಿದ್ದಿರ್ತಾರೆ. ಅವಳ ಅಂಗಡಿ ಇವತ್ತು ನಾಳೆಕೊನೂ ಮುಚ್ಕೊಂಡು ಹೊರಟೋಯ್ತಾಳೆ. ನೋಡ್ದಾರಿ, ನೀವು ಅನ್ಕೊಂಡಂಗೇನೇ ಆಯ್ತದೆ. ಮೆರೀತಿದ್ದವಳು ತಲೆ ತಗ್ಗಿಸ್ಕೊಂಡು ಸುಮ್ಮನೆ ಆಯ್ತಾಳೆ. ಅಯ್ಯೋ, ನೋಡ್ಬೇಕು ನೀವು ಅವಳ ಕತೆಯ. ನೀವೇನೇ ಹೇಳಿ, ಅವಳ ಕತೆ ಅಂತೂ ಮುಗೀತದೆ ಅಷ್ಟೇನೇನಿಯ. ಹಂಗಂತೀಗ? ಸರಿ ಬಿಡು. ಹೆಂಗೋ ಅವಳ ಕತೆ ಮೊದಲು ಮುಗಿದ್ಬಿಟ್ಟು ಅವಳು ಅಂಗಡಿ ಮುಚ್ಕೊಂಡು ಹೋಗ್ಬಿಟ್ರೆ ನನಗಾಗ ಅವ್ಳು ಸಂತೋಷ ಯಾವುದಕ್ಕೂ ಹೋಗಲ್ಲ. ಬೇಕಾದ್ರೆ ಎಗ್ ರೈಸ್ನ ಫ್ರೀಯಾಗಿ ಹಂಚ್ಬಿಡು ನೀನು, ನಾನೇನು ಕೇಳಲ್ಲ. ಅದು ಏನಾದ್ರೂ ಪರವಾಗಿಲ್ಲ. ಆದರೆ ಆ ಲಕ್ಷ್ಮು ಅಂಗಡಿ ಮುಚ್ಚಬೇಕು, ನಾನು ಅದನ್ನು ನೋಡಬೇಕು. ಅವಳು ಅಲ್ಲಿಂದ ಅಂಗಡಿಯ ಎತ್ತಂಗಡಿ ಮಾಡಲೇಬೇಕು. ನನ್ನನ್ನು ಪೊಲೀಸ್ನವ್ರಿಗೆಲ್ಲ ಇಟ್ಕೊಟ್ಬಿಟ್ಟು ನನ್ನ ಮಾನ ಮರ್ಯಾದೆಲ್ಲ ಅರ್ಜಾಕ್ಬಿಟ್ಟವಳಲ್ಲ, ನಾನು ಬಿಟ್ಬಿಡ್ತೀನ ಹೇಳು? ಅಯ್ಯೋ ಅಯ್ಯೋ ಅಯ್ಯೋ, ಮನ್ಯಾಳ ನನ್ನ ಮಗನೇ, ಲೋಪರ್ ನನ್ನ ಮಗನೇ, ನಾಯಿ ನನ್ನ ಮಗನೇ, ಇವನಿಗೆ ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಸತ್ಕೊಂಡು ಹೋಗ. ಇವ್ನಿಗೆ ಏನ ಬಂದೈತಿ ಇವನಿಗೆ ದೊಡ್ಡರೋಗ. ನನ್ನ ಅಂಗಡಿಯ ಮುಚ್ಚಕ್ಕೆ ಈ ಪಾಟಿ ಪಿಲ್ಲನ್ ಮಾಡೋಣಲ್ಲ. ಶಾಂತಮ್ಮ, ಇವು ನನ್ನ ಕತೆ ಮುಗಿಸ್ಬೇಕು ಅಂತ ನೀ ಹಿಂಗೆಲ್ಲ ಮಾಡಿರೋದು. ಅಯ್ಯೋ, ಈಗ ಕಷ್ಟಕ್ಕೆ ಯಾರಾಯ್ತಾರೆ? ನಾನು ಆ ಪೊದ್ದು ಅಂಟಿಗೆ ಹೇಳ್ಬಿಟ್ಟು ಬಂದಿದ್ದೀನಿ, ನನ್ನ ಕಷ್ಟ ಎಲ್ಲ ಹಿಂಗೆ ನಡೀತಾ ಐತೆ ಅಂತ ಹೇಳ್ಬಿಟ್ಟು. ಇವಾಗ ಇವರು ಫ್ರೀಯಾಗಿ ನಾನು ಎಗ್ ರೈಸ್ ಹಂಚಕ್ಕೆ ಶುರು ಮಾಡ್ಕೊಬಿಟ್ರೆ ನನ್ನ ಅಂಗಡಿಯ ಮುಚ್ಕೊಂಡು ಹೋಗ್ಬೇಕಾಯ್ತದೆ ನಾನಂತೂ. ನನಗೆ ಯಾಕೋ ಬೇಜಾರಾಯ್ತೈತೆ. ಈ ಪೊದ್ದು ಅಂಟಿ ಬಂದ್ಬಿಟ್ಟು ನಮ್ಗೆ ಯಾವಾಗ ಸಹಾಯ ಮಾಡ್ತದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಿಲ್ವೇ? ಅಯ್ಯೋ, ಅಲ್ಲಿ ಗಂಟ ನನ್ನ ಅಂಗಡಿಯ ತೆಗೆದ್ರು ವೇಸ್ಟ್ ಆಯ್ತದೆ. ನೀವು ನೋಡು, ಪೈಲ್ವಾನ್ ಪಾಪಣ್ಣ ಫ್ರೀಯಾಗಿ ಕೊಟ್ಬಿಡು ಎಗ್ ರೈಸ ಅಂತ ಹೇಳ್ತಿರೋದು. ಅವ್ನಿಗೇನು ಕಾಸೈತೆ ಕಣಮ್ಮಿ, ಅವನೇನು ಫ್ರೀಯಾಗಿ ಹಂಚ್ಬಿಡ್ತಾನೆ. ಆದರೆ ನಿನ್ನ ಕತೆ ಹೇಳು, ನಾವು ಮುಚ್ಕೊಂಡು ಹೋಗ್ಬೇಕಾಯ್ತದೆ. ಏನೋ ಕಷ್ಟಪಟ್ಬಿಟ್ಟು ಬಿಸ್ನೆಸ್ಸು ಅಂತ ಶುರು ಮಾಡಿದ್ದಕ್ಕೆ ಇಂಥ ಕೆಲಸ ಮಾಡೋದು. ಹೆಂಗನ ಮಾಡಿ ಇವಳು ಅಂಗಡಿಯ ಮುಚ್ಚಕ್ಕೆ ಯಾರು ಬರೋಕ್ಕಿಲ್ವ ಹೇಳು? ಥೂ, ದೇವ್ರವನೇ ಕಣಕ, ಒಳ್ಳೆಯರಿಗೆ ಯಾವತ್ತೂ ಕೈ ಬಿಡೋಕ್ಕಿಲ್ಲ. ದೇವ್ರವನೇ, ಸುಮ್ಕಿರು. ಒಳ್ಳೆಯರ್ಗೆ ಒಳ್ಳೇದು ಮಾಡೇ ನೀನೇ ಮಾಡ್ತಾನೆ. ನನಗನ್ನಿಸ್ತೈತೆ ಯಾರನ್ನ ಬಂದು ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅಂತ ಹೇಳ್ಬಿಟ್ಟು ನೀನು ಸುಮ್ಕಿರು. ನೀನು ಏನಕ್ಕೂ ಯೋಚನೆ ಮಾಡಬೇಡ, ದೇವ್ರು ಬಂದು ನೋಡ್ಕೊತಾನೆ. ಈ ಪೈಲ್ವಾನ್ ಪಾಪಣ್ಣಲ್ಲ, ಇವ್ರ ಅಪ್ಪ ಬಂದ್ರೂ ಅದೇನು ಅಂತಾರಲ್ಲ, ಯಾರನ್ನ ಹಿಡಿಯೋಕ್ಕಾಯ್ತದ ಹೇಳು? ಬಾಕ ಸುಮ್ಕೆ ನೀನು ಅದನ್ನ ಯೋಚನೆ ಮಾಡ್ಕೊಂಡು ಹಂಗೆ ನೀ ಕುಂತ್ಕೊಬೇಡ. ನೀನು ಏನೋ ಒಂದು ಆಯ್ತದೆ, ಬಾ ಸುಮ್ಕೆ ನೀನು. ಇವ್ರ ಪ್ಲಾನು ಅಂತ ಗೊತ್ತಾಯ್ತಾನೆ. ನಾವು ಇನ್ನೂ ಚೆನ್ನಾಗಿ ಎಗ್ ರೈಸ್ ಮಾಡ್ಬಿಟ್ಟು ಮಾಡೋಣ ಬಾ. ಅವಳು ಬೀದಿಗೆ ಬೀಳೋದನ್ನ ನೀವು ಆದಷ್ಟು ಬೇಗ ಕಣ್ಣಾರೆ ನೋಡ್ತೀರಾ ಪಾಪಣ್ಣ, ಕಣ್ಣಾರೆ ನೀನು ನೋಡ್ತೀರಾ. ನೀವು ನೋಡ್ತಾ ಇರ್ರಿ ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇನ್ನೂ ಏನೇನು ಬೇಕೋ ಶತಾಗತ ಪ್ರಯತ್ನ ಮಾಡ್ತೀನಿ. ಎಗ್ ರೈಸ್ ಅಂತೂ ಸೂಪರಾಗಿ ಮಾಡ್ಕೊಡ್ತಾ ಇದ್ದೀನಿ ನಾನಂತೂ. ಬಿಸ್ನೆಸ್ ಅಂತೂ ಟಾಪ್ ಹೋಗ್ಬಿಟ್ಟೈತೆ. ಅವಳಿಗತ್ತು ಎಗ್ ರೈಸ್ ಏನಾರ ಸೇಲ್ ಆದರೆ ನಾವು 100 ಎಗ್ ರೈಸ್ ಸೇಲ್ ಆಗೋಷ್ಟು ಕೆಪಾಸಿಟಿ ಬಂದ್ಬಿಟ್ಟೈತೆ ನಂಗಂತೂ. ಜನ ನಾವು ಹಳ್ಳಿ ಜನ ದುಡ್ಡು ಉಳ್ಸೋಕ್ಕೆ ನೀನು ನೋಡೋದು. ಕಮ್ಮಿ ಕೊಡ್ತೀನಿ ಅಂದರೆ ಯಾರು ಬರೋಕ್ಕಿಲ್ಲ ಹೇಳಿ. ಒಳ್ಳೇದು ಬಿಡು, ನಮ್ಮ ಹಳ್ಳಿ ಜನ ಮೆಂಟಾಲಿಟಿನೂ ಚೆನ್ನಾಗೈತೆ. ಪೊಲೀಸ್ ಸ್ಟೇಷನ್ ಆಗಿ ನನ್ನೇನೆಯ ಇಟ್ಕೊಟ್ಟಲ್ಲ ಲಕ್ಷ್ಮೋ. ಸರಿ, ಚೆನ್ನಾಗಿ ಮಾಡ್ತಾ ಇದೆಯಾ ಕಮ್ಲಿ, ಹಿಂಗೇನಿಯ ಮುಂದುವರ್ಸು ಸರಿನಾ? ಇನ್ನೂ ಏನೇನು ಬೇಕು ಹೇಳಿ ಎಲ್ಲ ಮಾಡ್ಕೊಡ್ತೀನಿ. ಅಂಗಡಿ ಮುಚ್ಚೋ ತನಕನೂ ಬಿಡ್ಬೇಡ ನೀನಂತೂ. ಸರಿನಾ? ಏನೇನು ಮಾಡಬೇಕೋ ಎಲ್ಲನೂ ಮಾಡು. ಸರಿ ಅದನ್ನೇನೆಯ ನೋಡು, ದಿನಾನು ಎಷ್ಟು ಆಯ್ತದೋ ಅಷ್ಟು ಯೋಚನೆ ಮಾಡಿಬಿಟ್ಟು ಬೇಕಾದ್ರೆ ದುಡ್ಡು ಕಡಿಮೆ ಮಾಡ್ಕೊಂಡು ಪರವಾಗಿಲ್ಲ, ಎಗ್ ರೈಸ್ನ ನೀನು ಜಾಸ್ತಿ ಸೇಲ್ ಮಾಡಬೇಕು. ಓ ಸರಿ ಪಾಪಣ್ಣವ್ರೆ, ಆಯಿತು. ಬನ್ನಿ ಹೋಗೋಣ. ನಿಮಗೂ ನಾನು ಮಾಡಿರೋ ಎಗ್ ರೈಸ್ ತಂದೀವ್ನಿ, ತಿನ್ನಿವ್ರಂತೆ ಬನ್ನಿ. ಎಷ್ಟು ಚೆನ್ನಾಗಿ ಮಾಡ್ತೀನಿ ಅಂದರೆ ನೀವೇನೇ ಕಳೆದೋಗ್ಬಿಡ್ತೀರಾ. ಏನು ಕಂಬ್ಲಿ ಇಷ್ಟು ಚೆನ್ನಾಗೆಲ್ಲ ಮಾಡ್ತೀರಾ ನೀನು ಎಗ್ ರೈಸ್ನ ಅಂತ ಹೇಳ್ಬಿಟ್ಟು ನೀವು ಕಳೆದೋಗ್ಬಿಡ್ತೀರಾ. ಬನ್ನಿ. ಸರಿ ಆಯಿತು, ಬಾ ಹೋಗೋಣ ಬಾ. ಅಯ್ಯೋ ಅಯ್ಯೋ ಅಯ್ಯೋ, ಇವರಿಬ್ರು ಸೇರ್ಕೊಂಡು ನಾನು ಅಂಗಡಿ ಮುಚ್ಚಿಸ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟವ್ರೆ. ಮೊದಲೇ ನಾನು ಕಷ್ಟದಾಗ ನಡೆಸ್ತಾ ಇವನಿ ಅಂಗಡಿಯ. ಈ ಮುಚ್ಚಿಗೆ ಸಾಕ್ಬಿಟ್ರೆ ನಾನು ಏನು ಮಾಡ ನಿಮ್ಮಿ? ನಾನು ಏನೇನೋ ಆಸೆ ಇಟ್ಕೊಂಡು ಮಾಡ್ತಾ ಇವನಿ ಅಂಗಡಿಯ. ಏನು ಹುಸಿ ಆಸೆ ಇಟ್ಕೊಂಡಿವ್ನಿ ನಾನು, ಏನೇನೋ ಆಸೆ ಮಾಡಿಕೊಂಡಿವ್ನಿ. ಅಯ್ಯೋ ಶಿವ, ಏನು ಮಾಡಬೇಕು ಅಂತ ಏನೇ ಅರ್ಥ ಆಯ್ತಿಲ್ವಲ್ಲ ನನಗೆ. ಒಂದು ಕೆಲಸ ಮಾಡೋಣ, ನಾವು ಬೇರೆ ಕಡೆ ಶಿಫ್ಟ್ ಮಾಡಿಬಿಡೋಣ ಅಲ್ವಾ ಅಂಗಡಿಯ. ಈ ಕಡೆಯಿಂದ ಬೇರೆ ಕಡೆ ಮಾಡೋಗ್ಬಿಡೋಣ ಕಣಮ್ಮಿ. ಯಾಕೋ ಸುಮ್ಮನೆ ಬೇಡ ಅನ್ನಿಸ್ತದೆ ನನಗೂ. ಇವ್ರು ಅಲ್ಲಿಗೆ ತಗೊಬಿಟ್ಟು ಬಂದವ್ರು ಇಕ್ಕಬಾರ್ದು. ಹಂಗೆ ಏನಾರ ವ್ಯವಸ್ಥೆ ಮಾಡ್ಕೊಂಡು ಅಂಥ ಜಾಗಕ್ಕೆ ತಗೊಂಡೋಗಿ ಇಕ್ಕಬಿಡೋಣ. ಬೇರೆ ಅಂಗಡಿ ಕಡೆ ಬದಲಾಯಿಸ್ಬಿಡೋಣ ನೋಡಿ. ಸುಮ್ಮನೆ ಇಲ್ಲಿ ಬೇಡ.
ಅಕ್ಕ ಬ್ಯಾರೆ ಕಡೆ ಅಂದ್ರೆ ಎಲ್ಲಿ ಬದಲಾಯಿಸಕ್ಕಾಯ್ತದೆ? ಏನ್ ಮಾಡ್ತೀಯಾ? ಫ್ರೀಯಾಗಿ ಎಗ್ ರೈಸ್ ಕೊಟ್ಬಿಟ್ಟು ನನ್ನ ಅಂಗಡಿನಾಗ ಬಂದ್ಬಿಟ್ಟು ಎಗ್ ರೈಸ್ ಯಾರು ತಗೋತಾರೆ ಅಂತ ಬಿಸ್ನೆಸ್ ಎಲ್ಲ ಲಾಸ್ ಆಯ್ತಾ ಇಲ್ವಾ? ಈಗ ಅವಳು ಮಾಡೋ ಕೆಲಸಕ್ಕೆ 15-20 ರೂಪಾಯಿಗೆಲ್ಲ ಕೊಡ್ತಾವಳೆ. ನೋಡಮ್ಮಿ, ಬಿಸ್ನೆಸ್ ಮಾಡಕ್ಕೆ ಅಂತ ನಿಂತರ ಮುಂದೆ ಓಡಾಟ ಏನೋ ಹೊಡೆದಾಡ್ಬೋದು. ನಾನು ಲಾಸ್ ಮಾಡಕ್ಕೆ ಅಂತ ನೀ ಪಕ್ಕದಾಗ ಬಂದ್ಬಿಟ್ಟು ನಿಂತವ್ರ ಹತ್ರ ಏನ್ ತಾನೇ ಮಾಡಕ್ಕಾಯ್ತದೆ ಹೇಳು? ನನಗಂತೂ ಸ್ಯಾನೆ ಬೇಜಾರಾಯ್ತಾಯ್ತು ನನಗಂತೂ. ಹ್ಞೂ, ಸರಿ ತಗ, ಬ್ಯಾರೆಲ್ಲ ಒಂದು ತಾಗ ಜಾಗ ನೋಡ್ತೀನಿ, ಹೋಗ ನಡಿ ಸುಮ್ಕೆ ನೆನಿಯ. ಹ್ಞೂ, ಅದು ಸರಿ ನೆನಿಯ. ಸರಿ ಬಾಕ, ಏನು ಮಾಡೋಕ್ಕಾಗಕ್ಕಿಲ್ಲ. ಅಬ್ಬಬ್ಬಬ್ಬಬ್ಬ ಪಾಪಣ್ಣ, ಏನು ಆಟ ಆಡ್ತೀಯ ಕಂಬ್ಲಿ? ನಿಂಗೆ ಇನ್ನೂ ದರುಮ್ದೇಟ್ ಹೊಡೆದ್ರು ಬುದ್ಧಿ ಬರೋಕ್ಕಿಲ್ವಲ್ಲ ಕಂಬ್ಲಿ ನಿನಗೆ? ಹಾಂ, ಹ್ಞೂ, ಮಾಡ್ತೀನಿರು. ಈಗಲೇ ಬಂದೆ ನಿಂಗೆ. ಲಕ್ಷ್ಮೂ ಪಾಪ ಶಾನೆ ಎದ್ರಕೊಬಿಟ್ಟೈತಿ. ಈ ಕಷ್ಟಪಟ್ಬಿಟ್ಟು ಕೆಲಸ ಮಾಡೋ ಹೆಣ್ಮಕ್ಳಿಗಂತೂ ಅಯ್ಯೋ ಅನ್ನಿಸ್ತಿದ್ದಂಗೆ ಬಿಡೋದೇ ಇಲ್ವಲ್ಲ, ಈ ಬುಡೈತದವು. ಬಂದೇ ಇರು.